ವಿಠಲ್ಗೌಡ ಹೇಳಿಕೆ ಆಧರಿಸಿ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಟೀಮ್ ತಂಡದೊಂದಿಗೆ ಆಪರೇಷನ್ ಅನ್ನ ಮಾಡ್ತಾ ಇದೆ. ಅದರಲ್ಲಿ ಸೋಕೋ ಟೀಮ್ ಇದೆ, ಕಂದಾಯ ಇಲಾಖೆ ಸಿಬ್ಬಂದಿ ಇದ್ದಾರೆ, ಅರಣ್ಯ ಇಲಾಖೆ ಸಿಬ್ಬಂದಿ ಇದ್ದಾರೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಈಗ ಅಸ್ಥಿ ಪಂಜರ ಪತ್ತೆಯಾಗಿದೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾಡಿನಲ್ಲಿ ಕೆಲ ಮೂಳೆಗಳು, ಬಟ್ಟೆಗಳ ತುಂಡುಗಳು ಪತ್ತೆಯಾಗಿದೆ. ಪತ್ತೆಯಾದಂತ ಸ್ಥಳದ ಮಣ್ಣಿನ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಲಾಗಿದೆ. ವಿಠಲ್ಗೌಡ ಹೇಳಿಕೆ ಬೆನ್ನಲ್ಲೇ ಶೋಧ ಕಾರ್ಯವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಲವು ಅಸ್ಥಿ ಪಂಜರ ನೋಡಿದ್ದೆ, ಅದು ಮಣ್ಣಿನ ಮೇಲ್ಭಾಗದಲ್ಲೇ ಇತ್ತು. ಅಧಿಕಾರಿಗಳನ್ನ ಬಂಗ್ಲೆಗುಡ್ಡಕ್ಕೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವ್ರ ಕಣ್ಣಿಗೂ ಅದು ಬಿದ್ದಿತ್ತು ಅಂತೆಲ್ಲ ವಿಠಲ್ಗೌಡ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಅರಣ್ಯ ಇಲಾಖೆ ಸೋಕೋ ಟೀಮ್, ಕಂದಾಯ ಸಿಬ್ಬಂದಿ ಮೊಕ್ಕಾಂ ಹೂಡಿದ್ದಾರೆ. ಫೋರೆನ್ಸಿಕ್ ಸಿಬ್ಬಂದಿ ಸೇರಿದಂತೆ ಒಟ್ಟು 50 ಸಿಬ್ಬಂದಿ ಈ ತಂಡದಲ್ಲಿ ಇದ್ದಾರೆ. ಕಾಡಿನಲ್ಲಿ ಕೆಲ ಮೂಳೆಗಳು, ಬಟ್ಟೆಗಳ ತುಂಡುಗಳು ಶೋಧ ನಡೆಸಿದಂತ ಸಂದರ್ಭದಲ್ಲಿ ಪತ್ತೆ ಆಗಿದೆ. ಪ್ಲಾಸ್ಟಿಕ್ ಪೈಪ್, ಉಪ್ಪು ಹಾಗೇನೆ ಪ್ಲಾಸ್ಟಿಕ್ ಬಾಕ್ಸ್ ಅನ್ನ ಸಿಬ್ಬಂದಿ ಮುಂಚಿತವಾಗಿ ತಗೊಂಡು ಹೋಗಿದ್ರು. ಅದರಲ್ಲಿ ಈಗ ಅದನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೆ ಮಣ್ಣನ್ನು ಕೂಡ ಸ್ಯಾಂಪಲ್ ಆಗಿ ಪರಿಗಣಿಸಿ ಅದನ್ನು ಕೂಡ ತಗೊಂಡಿದ್ದಾರೆ. ಸೊ ಇದು ಈ ಪ್ರಕರಣಕ್ಕೆ ಯಾವ ತರ ತಿರುವನ್ನ ಕೊಡುತ್ತೆ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳ್ದಂಗೆ ಅಲ್ಲಿ ಸಿಗಬಹುದು ಮೂಳೆಗಳು, ಆದ್ರೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಹೇಗೆ ಹಾಡ್ತಾರೆ, ಸೊ ಇನ್ವೆಸ್ಟಿಗೇಷನ್ ಹೆಂಗ್ ನಡೆಸ್ಕೊಂಡು ಹೋಗ್ತಾರೆ, ಈ ಮೂಳೆ ಯಾರದ್ದು ಅಂತ ಪತ್ತೆ ಹಚ್ಚೋದು ಅಥವಾ ಯಾವ ರೀತಿ ಅವರು ಸಾವನ್ನಪ್ಪಿದ್ರು ಅಂತ ಪತ್ತೆ ಹಚ್ಚೋದು ಹೆಂಗೆ, ಇದು ನಿಜಕ್ಕೂ ಸವಾಲು ಅಂತ ಹೇಳ್ತಿದ್ದಾರೆ. ನೋಡೋಣ ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಿದೆ ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ವಿಠಲ್ಗೌಡ ಹೇಳಿಕೆಯನ್ನ ಆಧರಿಸಿ ಅಲ್ಲಿ ಶೋಧ ಮಾಡಿದಾಗ ಕೆಲವೊಂದು ಬಟ್ಟೆ ಪೀಸ್ಗಳು ಮತ್ತೆ ಮೂಳೆಗಳು ಪತ್ತೆಯಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಏನು ಅದನ್ನ ಅಗದಿದಾರ ಅಥವಾ ಮೇಲ್ಭಾಗದಲ್ಲೇ ಸಿಗ್ತಾ? ಸ್ಥಳದಲ್ಲಿ ಏನಾಗ್ತಿದೆ ಈಗ ಕಿಶನ್? ಶರ್ಮಿತಾ, ಎಸ್ಐಟಿ ತಂಡ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಹೋದ ಕೇವಲ ಅರ್ಧ ಗಂಟೆ ಒಳಗೆ ಮೂಳೆಗಳ ಅವಶೇಷಗಳು ಸಿಕ್ಕಿರುವಂತದ್ದು. ರಸ್ತೆಯಿಂದ ಸುಮಾರು ಕಣ್ಣಿಗೆ ಕಾಣುವಷ್ಟು ದೂರದಲ್ಲೇ ಈ ರೀತಿಯ ಘಟನೆಗಳಿಗೆ ಈಗ ಸಾಕ್ಷಿಯಾಗ್ತಾ ಇದ್ದಾವೆ. ಸದ್ಯಕ್ಕೆ ಅಲ್ಲಿ ಸೋಕೋ ಟೀಮ್ ಮಣ್ಣಿನ ಸ್ಯಾಂಪಲ್ ಅನ್ನು ಪಡ್ಕೊಂಡಿದೆ. ಎಫ್ಎಸ್ಎಲ್ ಟೀಮ್ ಅಲ್ಲಿ ಸಿಕ್ಕಂತಹ ಮೂಳೆಗಳ ತುಂಡು ಮತ್ತೆ ಪ್ಯಾಂಟ್, ಬಟ್ಟೆ ಬರಗಳು ಎಲ್ಲವೂ ಕೂಡ ಸಿಕ್ಕಿದೆ. ಹಾಗಾಗಿ ಅವುಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದೆ. ಮೂಳೆಗಳು ಸಿಕ್ಕಿರುವಂತದ್ದು ಮಣ್ಣಿನ ಮೇಲ್ಭಾಗದಲ್ಲೇ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಮಳೆ ತೀವ್ರವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಳೆಯಲ್ಲಿ ನೆನೆದುಕೊಂಡೇ ಈಗ ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅಲ್ಲಿ ಯಾವುದೇ ರೀತಿಯಾಗಿ ಸಾಕ್ಷ್ಯಗಳು ನಾಶ ಆಗಬಾರ್ದು ನಿಟ್ಟಿನಲ್ಲಿ ಎಸ್ಐಟಿ ಅವರ ಮುನ್ಸೂಚನೆ ಪ್ರಕಾರವಾಗಿಯೇ ಈ ರೀತಿಯ ದೊಡ್ಡ ಮಟ್ಟಿನ ಕಾರ್ಯಾಚರಣೆಗೆ ಇವತ್ತು ಎಸ್ಐಟಿ ತಂಡ ಮುಂದಾಗಿರುವಂತದ್ದು. ನೇರವಾಗಿ ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಪ್ಲಾಸ್ಟಿಕ್ ಟರ್ಪಾಲ್ ಅನ್ನ ಮುಚ್ಚಿ ಈಗ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸುಮಾರು ಅರ್ಧ ಗಂಟೆಯಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆಯ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಗ್ತಾ ಇದೆ. ಆದರೆ 50ಕ್ಕೂ ಹೆಚ್ಚು ಸಿಬ್ಬಂದಿಗಳ ತಂಡ ಸುಮಾರು 3 ತಂಡಗಳಾಗಿ ವಿಭಾಗ ಮಾಡಿ ಇಡೀ ಬಂಗ್ಲಗುಡ್ಡ ಕಾಡಲ್ಲಿ ಸರ್ಚ್ ಅನ್ನ ಮಾಡ್ತಾ ಇರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಿ ಈಗ ಅಲ್ಲಿ ಆ ಸಂಗ್ರಹ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಭದ್ರವಾಗಿ ಅದನ್ನ ಸಂಗ್ರಹ ಮಾಡಬೇಕಾಗತ್ತೆ. ಎಫ್ಎಸ್ಎಲ್ಗೆ ಕಳಿಸಬೇಕಾದ ನಿಟ್ಟಿನಲ್ಲಿ ಅದನ್ನ ಸೀಲ್ ಮಾಡಬೇಕಾಗತ್ತೆ. ಪೈಪ್ನೊಳಗೆ ಹಾಕಿ ಸೀಲ್ ಮಾಡಿ ಪಂಚರುಗಳ ಸಮಕ್ಷಮದಲ್ಲಿ ಆ ಎಲ್ಲ ಪ್ರಕ್ರಿಯೆಗಳನ್ನು ಅಲ್ಲಿ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅಂತಹ ಪ್ರಕ್ರಿಯೆಗಳನ್ನ ಈಗ ನಮಗೆ ಲೈವ್ ಆಗಿ ಕಾಣ ಸಿಗ್ತಾ ಇರುವಂತಹ ವಿಜುವಲ್ಸ್. ಇನ್ನು ಬಂಗ್ಲಗುಡ್ಡೆಯ ಆ ಭಾಗದಲ್ಲಿ ಮತ್ತೆರಡು ತಂಡಗಳು ಕೂಡ ಕೆಲಸವನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಈ ಭಾಗದಲ್ಲಿ SP ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದ ತಂಡ ಇಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸುಮಾರು 10ಕ್ಕೂ ಹೆಚ್ಚು ಸೋಕೋಗಳ ತಂಡವೂ ಕೂಡ ಇಲ್ಲಿ ಬಂತು. ಅಂದ್ರೆ 10ಕ್ಕೂ ಹೆಚ್ಚು ಸಿಬ್ಬಂದಿಗಳಿರುವಂತಹ ಸೋಕೋಗಳಿದ್ದಾರೆ. ಜೊತೆಗೆ FSL ನ ತಂಡ ಕೂಡ ಇದೆ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಇದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ಕೂಡ ಇದ್ದಾರೆ. ಒಟ್ಟಿನಲ್ಲಿ 50ಕ್ಕೂ ಹೆಚ್ಚು ಜನರ ತಂಡಗಳು ಇಲ್ಲಿ 3 ತಂಡಗಳಾಗಿ ವಿಭಾಗ ಮಾಡಿ ಇಲ್ಲಿ ಸರ್ಚ್ ಅನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಸ್ಪಾಟ್ ಏನಿದೆ ನೀವು ಗಮನಿಸ್ತಾ ಇದ್ದೀರಿ, ಈ ಸ್ಪಾಟ್ ಅಲ್ಲಿ ವಿಠಲ್ಗೌಡ ಹೇಳಿದಂತಹ ಸ್ಪಾಟ್ ಅಲ್ಲ, ಅವ್ರು ಹೇಳ್ತಾ ಇರುವಂತದ್ದು ಸ್ವಲ್ಪ ಮೇಲ್ಭಾಗದಲ್ಲಿ, ಅಂದ್ರೆ ಅದು ಕಣ್ಣಿಗೆ ಕರೆಕ್ಟ್ ಆಗಿ ತೋರೋದಿಲ್ಲ, ಸ್ವಲ್ಪ ನಡು ಭಾಗದಲ್ಲಿ ಅವರು ಸ್ಪಾಟ್ ಅನ್ನ ತೋರಿಸಿರುವಂತದ್ದು. ಹಾಗಾಗಿ ಆ ಸ್ಪಾಟ್ಗಳಲ್ಲಿ ಮತ್ತೆರಡು ತಂಡಗಳು ಈಗ ಅಲ್ಲಿ ಸಂಗ್ರಹ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಿನಲ್ಲಿ ಧರ್ಮಸ್ಥಳದ ಈ ಬಂಗ್ಲಗುಡ್ಡ ಕಾಡಿನಲ್ಲಿ ಮೂಳೆಗಳಿಗಾಗಿ ಶೋಧ ಕಾರ್ಯ ಈಗ ಮುಂದುವರೆದಿರುವಂತದ್ದು. ಕಳೆದ 1 ಗಂಟೆಯಿಂದ ಶೋಧ ಕಾರ್ಯ ಆಗ್ತಾ ಇದೆ. ಎಸ್ಐಟಿ ತಂಡ ಬಂಗ್ಲಗುಡ್ಡ ಕಾಡಿನ ಒಳಹೊಕ್ಕ ಸುಮಾರು ಅರ್ಧ ಗಂಟೆಯಲ್ಲೇ ಈ ರೀತಿಯ ಅವಶೇಷಗಳು ಕುರುಹು ಕೂಡ ಪತ್ತೆಯಾಗಿರುವಂತದ್ದು. ಹಾಗಾಗಿ ಬಂದಂತ ಮಾಹಿತಿ ಪ್ರಕಾರವಾಗಿ ಮತ್ತಷ್ಟು ಜಾಗದಲ್ಲಿ ಈ ರೀತಿಯ ಮೂಳೆಗಳ ತುಂಡುಗಳು ಪತ್ತೆ. ನಿಮ್ಮಿಂದ ಮತ್ತೆ ಅಪ್ಡೇಟ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ, ಪ್ಲೀಸ್ ಬಿ ಆನ್ಲೈನ್. ಸೊ ಈ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಹೆಂಗಿರುತ್ತೆ ಈ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಬಸವರಾಜ್ ಮಾಲಗತ್ತಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ.
ನಮಸ್ತೆ ಮೇಡಮ್. ಇನ್ನೇನ್ ಧರ್ಮಸ್ಥಳ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಅನ್ನೋ ಟೈಮ್ ನಲ್ಲಿ ಬೇರೆ ಬೇರೆ ತಿರುವುಗಳು ಸಿಗ್ತಾ ಇದೆ. ಒಬ್ಬೊಬ್ಬರಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಾನ್ ಜಾಗ ತೋರಿಸ್ತೀನಿ, ಅಲ್ಲಿ ಮೂಳೆ ಇದೆ, ಅಧಿಕಾರಿಗಳು ಅವತ್ತು ಗಮನಿಸಿದ್ರು ಅಂತ. ಈಗ ವಿಠಲ್ ಗೌಡ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಬಂಗ್ಲೆಗುಡ್ಡಕ್ಕೆ ಅಲ್ಲಿ ಮಧ್ಯಭಾಗದಲ್ಲಿ ಹೋದಾಗ ಒಂದಿಷ್ಟು ಮೂಳೆಗಳು ಸಿಕ್ಕಿದೆ, ಪುರುಷನ ಬಟ್ಟೆ ತುಂಡುಗಳು ಸಿಕ್ಕಿದೆ ಅಂತ. ಅಂದ್ರೆ ಈಗ ಒಬ್ಬೊಬ್ಬರಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾಗ ಆ ಹೇಳಿಕೆನ SIT ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕು, ಅಲ್ಲಿ ಪರಿಶೀಲನೆ ಮಾಡುವಂತ ಅಗತ್ಯತೆ ಹೆಂಗಿರುತ್ತೆ ಸರ್ ಇಂತಹ ಟೈಮ್ನಲ್ಲಿ? SIT ಇರೋದೇ ತನಿಖೆ ಮಾಡ್ಲಿಕ್ಕೆ. ಅದು ನೇಮಕ ಮಾಡಿದ್ದಾನೆ ಸರ್ಕಾರ, ತನಿಖೆ ಮಾಡ್ಲಿಕ್ಕೆ ಅಂತ ನೇಮಕ ಮಾಡಿದ್ದಾರೆ. ಯಾವುದೇ ಕಂಪ್ಲೇಂಟ್ ಬಂದ್ರು ಅವ್ರು ತಗೋಬೇಕಾಗ್ತದೆ. ಕಂಪ್ಲೇಂಟ್ ತಗೊಂಡು ಅದು ತನಿಖೆ ಮಾಡಬೇಕಾಗ್ತದೆ. ಅಗಿಯೋ ಪ್ರಸಂಗ ಕಂಡು ಬಂದ್ರೆ ಅಗಿಲೇಬೇಕಾಗ್ತದೆ. ಅದ್ರಾಗ ಏನು ಪ್ರಶ್ನೆನೇ ಇಲ್ಲ. ಸೊ ಆ ರೀತಿ ಇಬ್ರು ಕಂಪ್ಲೇಂಟ್ ಏನೋ ಕೊಟ್ರ ಅಂತ ಕೇಳಿದ್ದೀನಿ ನಾನು. ಅದು ತನಿಖೆ ಮಾಡ್ತಾ ಇದ್ದಾರೆ. ನೋಡಿ, ಬರೇ ಊಹಾಪೋಹ ಬೇಡ, ಸಿಕ್ಕಿದೋ ಇಲ್ಲೋ ಅದು ತನಿಖೆ ಮಾಡಿದವ್ರಿಗೆ ಗೊತ್ತು. ಈ ಸುಮ್ನೆ ಊಹಾಪೋಹದಿಂದ ಏನೇನೋ ಸದ್ಯಗಳನ್ನ ನಡೆಸ್ತಾರೆ. ನಡೆಸೋದೇನ್ ಬೇಕಾಗಿಲ್ಲ. ತನಿಖೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. 156 CRPC ಪ್ರಕಾರ SIT ಅವರಿಗೆ ಅಧಿಕಾರ ಇದೆ. ಆ ಅಧಿಕಾರ ಮುಖಾಂತರ ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ. ಅವ್ರ ಮೇಲೆ ತನಿಖೆ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಡ್ಲಿ, ಇಟ್ಟು ತನಿಖೆ ಮಾಡ್ಲಿ. ನಿಜವಾಗಿ ಏನಾದ್ರೂ ಅವರು ಈಗ ತನಿಖೆ ಬಗ್ಗೆ ಈಗ 1.5 ತಿಂಗಳಾಯ್ತು, ಏನೋ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಏನಾಗಿದೆ ಅನ್ನೋದ್ ಬಗ್ಗೆ ಅವರು ಒಂದು ರಿಪೋರ್ಟ್ ಕೊಡ್ಬೇಕು ಹೋಮ್ ಮಿನಿಸ್ಟರ್ಗೆ. ಅಫಿಷಿಯಲ್ ಆಗಿ ಏನು ಇನ್ನೂ ಇದ್ದಿಲ್ಲ, ಊಹಾಪೋಹಗಳಷ್ಟೇ. ಬರೇ ಊಹಾಪೋಹಗಳಿಂದಾನೇ ತನಿಖೆ ಇದು ದಿಕ್ ತಪ್ಪಿಸ್ತಾ ಇದ್ದಾರೆ. ಅಲ್ಲಿ 2 ಪ್ರಮುಖ ಗುಂಪುಗಳು ಪರ ವಿರೋಧ ಇರೋದ್ರಿಂದ ಅಲ್ಲೊಬ್ರು ಬೇಕಾದವರು ತಮ್ಮ ಬೇಕಾದ ಹಾಗೆ ಅದನ್ನ ತಿರುಚಿ ಬರಿತಾ ಇದ್ದಾರೆ, ತಿರುಚಿ ಹೇಳ್ತಾ ಇದ್ದಾರೆ. ಅದು ಆಗ್ಬಾರ್ದು. ಇದು ಹೋಮ್ ಮಿನಿಸ್ಟರ್ ಅವರು ಇಂಟ್ರೆಸ್ಟ್ ತಗೊಂಡು ಏನ್ ನಡೀತಿದೆ ತನಿಖೆ ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿ ಇಲ್ಲಿವರೆಗೂ ಸುಮಾರು 1.5 ತಿಂಗಳಾಯ್ತು. ಅದು ಏನ್ ತನಿಖೆ ನಡೀತಿದೆ, ಯಾವ ಹಂತಕ್ಕೆ ಬಂದಿದೆ ಅಂತ ಅನ್ನೋದು ಕೇಳಿ ಒಂದು ಪ್ರೆಸ್ ನೋಟ್ ಮಾಡಬಹುದು. ಅದೇನ್ ಮಾಡ್ಬೇಕಂತೇನಿಲ್ಲ. ಬಟ್ ಜನರ ಕ್ಯೂರಿಯಾಸಿಟಿ ಇರೋದ್ರಿಂದ, ಈ ಬಹಳ ಉತ್ಸುಕತೆ ಇರೋದ್ರಿಂದ, ಜನರಲ್ಲಿ ಅದು ತಪ್ಪು ಕಲ್ಪನೆ ಅಥವಾ ಇನ್ನೋ ಯಾವ್ದೋ ಪರಿಣಾಮ ಬೀರೋದ್ರಿಂದ ಅದು ಯಾವ ರೀತಿ ಹಂತದಲ್ಲಿ ತನಿಖೆ ನಡೆದಿದೆ ಅನ್ನೋ ಬಗ್ಗೆ ಅವರು ಪ್ರೆಸ್ ನೋಟ್ ಕೊಡಬಹುದು ಹೋಮ್ ಮಿನಿಸ್ಟರ್. ಆದ್ರೆ ಪ್ರೆಸ್ ನೋಟ್ ಅನ್ನ SIT ಅವ್ರು ಕೊಡ್ಲಿಕ್ಕೆ ಆಗಲ್ಲ. ತನಿಖೆ ಪೂರ ಆದ ನಂತರನೇ ಅವ್ರು ಕೊಡ್ತಾರೆ. ತನಿಖೆ ಸಂಪೂರ್ಣ ಆದ ನಂತರ ಅದು B ರಿಪೋರ್ಟೋ, A ರಿಪೋರ್ಟೋ ಅಥವಾ C ರಿಪೋರ್ಟೋ ಯಾವ ಮೇಲೆ ಡಿಪೆಂಡ್ ಇರ್ತದೆ. ಈಗ ಯಾರ್ಯಾರು ತನಿಖೆ ಕೊಡ್ತಾರೆ ಅವ್ರಿಗೆ ಒಂದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇದೆಲ್ಲ ಬಂದಾಗ್ಲಿಕ್ಕೆ ಅವರು ಯಾರಾದ್ರೂ ಫಾಲ್ಸ್ ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಉಗ್ರ ಕ್ರಮ ತಗೋಬೇಕು. ಅಂದ್ರೆ ಉಗ್ರ ಕ್ರಮ ಮೀನ್ಸ್ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕು. ಈಗ ಮಾಸ್ಕ್ ಮ್ಯಾನ್ ಆಯ್ತಲ್ಲ ಚಿನ್ನಯ್ಯಂಗೆ, ಹಂಗೆ ಆತರ ಅಂದ್ರೆ ಮಾಸ್ಟರ್ ಮೈಂಡ್ ಯಾರಿದ್ದಾರೆ, ಅದ್ರ ಸಪೋರ್ಟರ್ಸ್ ಯಾರಿದ್ದಾರೆ, ಅದ್ರ ಹಿನ್ನೆಲೆ ಇರೋರು ಯಾರಿದ್ದಾರೆ, ಪ್ರಚೋದನೆ ಮಾಡೋರು ಯಾರಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅಂದ್ರೆ ಇದು ಫಾಲ್ಸ್ ಕಂಪ್ಲೇಂಟ್ ಕೊಡೋದು ಬಂದ್ ಆಗ್ತದೆ ಅಲ್ವಾ? ಬರೇ ಬೇರೆಯವರು ಅದು ಏನೋ ಆಕ್ಷನ್ ತಗೊಳ್ಳಿಲ್ಲ ಅಂತ ಜನರಲ್ ಮನಸ್ಸಿನಲ್ಲಿ ಬಂದ್ರೆ ಯಾವ ಬೇಕಾದವನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದೆ ಬರ್ತಾನೆ. ಅದು ಯಾರು ಅದಕ್ಕೆ ತದ್ವಿರುದ್ಧ ಇದ್ದವರು ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬೇರೆಯವ್ರ ಚಿತಾವಣೆಯಿಂದ ಬರುವಂತ ಪ್ರಸಂಗ ಇರ್ತದೆ. ಸೊ ಬಟ್ ಯಾವುದೇ ಚಿತಾವಣೆ ಇರ್ಲಿ ಅಥವಾ ಅವರಿಗೆ ಸ್ವಂತ ಕಂಪ್ಲೇಂಟ್ ಕೊಡ್ಲಿ, ನಿಜಾನೇ ಇರ್ಲಿ ಸುಳ್ಳೇ ಇರ್ಲಿ, ಬಟ್ ತನಿಖೆ ಅಂತೂ SIT ಅವ್ರು ಮಾಡ್ಲೇಬೇಕು. ಆ ತನಿಖೆನ ಮಾಡಿ ಅದು ಅವರು ಸಂಬಂಧಪಟ್ಟವ್ರಿಗೆ ರಿಪೋರ್ಟ್ ಕೊಡ್ತಾರೆ. ಸರ್, ನೀವಂದ್ರೆ ಈ ತಂಡ ರಚನೆ ಮಾಡಿರೋದೇ ತನಿಖೆ ಮಾಡೋದಕ್ಕೆ, ಹಂಗಾಗಿ ಯಾರಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಾಗ ಈ ತರ ಶೋಧ ಮಾಡ್ಲೇಬೇಕಾಗತ್ತೆ ಅಂತ. ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಸರ್. ಈಗ ಅಲ್ಲಿ ಒಂದ್ ಮೂಳೆ ಸಿಕ್ತು, ಇವತ್ತು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ತಾರ್ಕಿಕ ಅಂತ್ಯ ಹೆಂಗ್ ಸಿಗುತ್ತೆ, ಹೆಂಗ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ? ಇಲ್ಲ, ಮೂಳೆ ಸಿಕ್ಕರೆ ಮತ್ತೆ ಅದನ್ನ ಅವರು FSL ದವ್ರಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅವ್ರ ಸಮಕ್ಷಮನೆ ಅದನ್ನ ಜಪ್ತ್ ಮಾಡ್ತಾರೆ. ಅಲ್ಲಿ ಮತ್ತೆ ಅದಕ್ಕೆ ಒಳಗಡೆ ಭೂಮಿಯಲ್ಲಿ ಏನಾದ್ರು ಅದು ಉಗ್ದಿದ್ರೆ ಅದನ್ನ AC ಅವ್ರ ಮುಖಾಂತರ ಅದನ್ನ ಎಕ್ಸ್ಯೂಮ್ ಮಾಡ್ತಾರೆ. ಎಕ್ಸ್ಯೂಮ್ ಮಾಡಿ ಅದನ್ನ ಮತ್ತೇನು ವಸ್ತುಗಳು ಏನಾದ್ರು ಸಿಕ್ಕರೆ ಅದನ್ನ ಸದಾ ಜಪ್ತ್ ಮಾಡ್ತಾರೆ. ಎಲ್ಲ ಅದ್ರ ಬಗ್ಗೆ ಪ್ರಕಟಣೆ ಕೊಡ್ತಾರೆ. ಅದು ಗಂಡಿಂದೋ ಹೆಣ್ಣಿಂದೋ ಅಥವಾ ಎಷ್ಟು ವಯಸ್ಸು ಅನ್ನೋ ಬಗ್ಗೆ ಏನಾದ್ರೂ ಸ್ಕಲ್ ಗಿಲ್ ಡ್ಯಾಮೇಜ್ ಆಗಿದ್ರೆ ಅಥವಾ ಏನಾದ್ರೂ ಬೋನ್ಸ್ ಡ್ಯಾಮೇಜ್ ಆಗಿದ್ರೆ ಅದು ಕಾಸ್ ಆಫ್ ಡೆತ್ ಅವರು ಕೊಡುವಂತ ಸಂದರ್ಭ ಇರ್ತದೆ FSL ದವರು. ಸೊ ಈ ತರ FSL ದವ್ರನ್ನು ಪ್ರೆಸೆನ್ಸ್ ಇಟ್ಕೊಂಡು ಮತ್ತು ಡಾಕ್ಟರ್ಸ್ ಟೀಮ್ ಅನ್ನ ಕರ್ಕೊಂಡು ಹೋಗಿ ಎಕ್ಸ್ಯೂಮ್ ಮಾಡಿ ಅದನ್ನ ತನಿಖೆ ಮಾಡ್ತಾರೆ. ಈ ಹಿಂದಿನಿಂದಲೂ ಅಲ್ಲಿ ಆರೋಪ ಕೇಳಿ ಬರ್ತಾ ಇದ್ದು ಸಾಕಷ್ಟು ಲೈಂಗಿಕ ದೌರ್ಜನ್ಯ ಆಗಿದೆ, ಅತ್ಯಾಚಾರ ಎಲ್ಲ ಮಾಡಿ ಶವಗಳನ್ನ ಹೂತ್ ಹಾಕ್ಬಿಟ್ಟಿದ್ರು ಅಂತ. ಸೊ ಈಗ ಕಾಸ್ ಆಫ್ ಡೆತ್ ನೀವಂದ್ರಿ ಕೆಲವೊಂದು ಪ್ರಕರಣದಲ್ಲಿ ಕಂಡು ಹಿಡಿಬಹುದು, ಕೆಲವೊಂದು ಪ್ರಕರಣದಲ್ಲಿ ಕಷ್ಟ ಆಗುತ್ತೆ ಮೂಳೆ ಸಿಕ್ಕಾಗ ಕಾಸ್ ಆಫ್ ಡೆತ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ. ಅದರಲ್ಲೂ ರೇಪ್ ಆಗಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ಆ ಬಗ್ಗೆ ಹೇಳೋದಾದ್ರೆ ಸರ್? ಮೇಡಮ್, ರೇಪ್ ಆಗಿದ್ದಾಗಲಿ, ಸ್ಟ್ರಾಂಗ್ಯುಲೇಷನ್ ಆಗಿದ್ದಾಗಲಿ ಅಥವಾ ಕುತಿ ಈಚಿದ್ದಾಗಲಿ ಇವೆಲ್ಲ ಗೊತ್ತಾಗೋದಿಲ್ಲ ಈ ಸಂದರ್ಭದಲ್ಲಿ. ಅದು ಫ್ರೆಶ್ ಇತ್ತು ಅಥವಾ 3-4 ತಿಂಗಳ 5 ತಿಂಗಳ ಒಳಗೆ ಇತ್ತಂದ್ರೆ
ಪತ್ತೆ ಆಗುವಂತ ಸಂದರ್ಭ ಇರ್ತದೆ. ನಾವು ಅನೇಕ ಕೇಸುಗಳು ಎಕ್ಸಾಮ್ ಮಾಡಿದ್ದೇವೆ. ಒಂದು ರೇಪ್ ಕೇಸಲ್ಲಿ ಡೆತ್ ರೇಪ್ ಮರ್ಡರ್ ಕೇಸ್ನಲ್ಲೇ 3 ತಿಂಗಳ ಆದ್ಮೇಲೆನೂ ನಾವು ಜಪ್ತ ಇದನ್ನ ಸೀಸ್ ಇದು ಡಬಡಿ ಎಕ್ಸಾಮ್ ಮಾಡಿ ಒಳಗಡೆ ಮಣ್ಣು ಸೇರಿತ್ತು. ಇದರಲ್ಲಿ ರಿಬ್ ಬೋನ್ಸ್ ಇರ್ತಾವಲ್ಲ, ರಿಬ್ ಬೋನ್ಸ್ ಮತ್ತು ಹೊಕ್ಕಳ ಕೆಳಗಡೆ ಮಣ್ಣು ಸೇರಿತ್ತು. ಆ ಮಣ್ಣನ್ನು ಸಹ ಜಪ್ತ್ ಮಾಡಿದ್ವಿ ನಾವು. ಜಪ್ತ್ ಮಾಡಿ ಅದರಲ್ಲಿರುವಂತ ಅಂಶಗಳಲ್ಲಿ ಇದು ರೇಪ್ ಅಂತ ಅವರು FSL ರಿಪೋರ್ಟ್ ಕೊಟ್ಟರು ನಮಗೆ, ರೇಪ್ ಆಗಿದೆ ಅಂತ. ಸೊ ಇವನ್ ಅದು ಲೇಟ್ ಆದ್ರೂ ಸಹ ಅದು ಮಾತ್ರ ಅದರಲ್ಲಿ ಅಂಶಗಳು ಏನಾದ್ರು ಮಣ್ಣಿನಲ್ಲಿ ಆ ರೇಪ್ಗೆ ಸಂಬಂಧಪಟ್ಟಂತ ಏನಾದ್ರು ಇದು ಅಲ್ಲಿ ಸಮನ್ನಾಗ್ಲಿ ಏನಾಗ್ಲಿ ಅದು ಕಂಡು ಬಂದ್ರೆ ಅದ್ರ ಮಣ್ಣಿನ ಅಂಶದಲ್ಲಿ ಇರ್ತದೆ. ಅದನ್ನು ಕಂಡು ಹಿಡಿದು ಅವರು ಹೇಳ್ತಾರೆ ಹಿಂಗ್ ರೇಪ್ ಆಗಿದೆ ಅಂತ. ಸೊ ಅಂತ ಸಂದರ್ಭ ಇರ್ತದೆ. ಆದ್ರೆ ಬಹಳಷ್ಟು ವರ್ಷಗಳಾಗಿದ್ರೆ ಅದು ಕಷ್ಟ, ಅದು ಗೊತ್ತಾಗೋದಿಲ್ಲ. ಕಡಿಮೆ ಟೈಮ್ ನಲ್ಲಿ ಇದ್ರೆ ಅದು ಮಾಡಬಹುದು, ಪತ್ತೆ ಹಚ್ಚಬಹುದು. ಸರ್, ಇಲ್ಲಿ ಪೊಲೀಸ್ ಅಧಿಕಾರಿಗಳೇ ಒಬ್ಬೊಬ್ಬರೊಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅಫ್ಕೋರ್ಸ್ ಈಗ SIT ಏನು ಹೇಳುತ್ತೆ ಅದೇ ಅಫಿಷಿಯಲ್ ಆದರೂ ಕೂಡ ಈಗ ಧರ್ಮಸ್ಥಳ ಭಾಗದಲ್ಲೇ ಮುಂಚೆ ಸ್ಮಶಾನ ಇರಲಿಲ್ಲ, ಆಗ ಈ ಜಾಗದಲ್ಲೇ ಶವಗಳನ್ನು ಹೂತಾಕ್ತಿದ್ರು, ಅಗದ್ರೆ ಎಷ್ಟು ಬೇಕಾದರೂ ಮೂಳೆಗಳಲ್ಲಿ ಸಿಗಬಹುದು. ಸೊ ಇಂಥದ್ದೆಲ್ಲ ಒಂದು ಚರ್ಚೆ ನಡೆಯುತ್ತೆ, ಅದಕ್ಕೇನು ಹೇಳ್ತೀರಾ ಸರ್ ನೀವು? ಮೇಡಮ್, ಅದು ಇವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಕಂಪ್ಲೇಂಟ್ ನಲ್ಲಿ ಇರ್ತದಲ್ಲ, ಏನ್ ಯಾರು ತಂದು ಹೋಗಿದ್ದಾರೆ, ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಅದು ಹೇಗೆ ಮರ್ಡರ್ ಆಯ್ತು, ಅಥವಾ ಹಂಗೆ ಅನ್ಯಾಚುರಲ್ ಇದೇನೋ ಅಥವಾ ನ್ಯಾಚುರಲ್ ಡೆಡ್ ಬಾಡಿ ಇದೇನೋ, ಅದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾರಲ್ಲ ಕಂಪ್ಲೇಂಟ್ ಕೊಟ್ಟವರು. ಆ ಮಾಹಿತಿ ಮೇಲಿಂದ ತನಿಖೆ ಶುರು ಮಾಡ್ತಾರೆ ಅವರು. ಬರೀ ಡೆಡ್ ಬಾಡಿ ಮೇಲಿಂದ ನಾವು ತನಿಖೆ ಡಿಪೆಂಡ್ ಇದೆ ಅಂತ ಅಲ್ಲ. ಇದು ಒಂದು 10-12 ಅಂಶಗಳಲ್ಲಿ ಇದು ಒಂದು ಡೆಡ್ ಬಾಡಿದು ಒಂದು ಪ್ರಮುಖ ಅಂಶ. ಆದ್ರೆ ಕಂಪ್ಲೇಂಟ್ ಕೊಡೋವನಿಗೆ ಅವ್ನಿಗೆ ಹೆಚ್ಚಿನ ಮಾಹಿತಿ ಇರಬೇಕು. ಹೆಚ್ಚಿನ ಮಾಹಿತಿ ಇದ್ರೆ ಅದು ಮಾಹಿತಿಯನ್ನ SIT ಮುಂದೆ ಕೊಡ್ತಾರೆ. ಆ ಮಾಹಿತಿ ಪ್ರಕಾರ ಯಾರು ಹೊಡೆದ್ರು, ಯಾರು ರೇಪ್ ಮಾಡಿದ್ರು, ಏನು ಕೊಲೆ ಮಾಡಿದ್ದೆ, ಹಾಗೆ ಯಾವ ಜಾಗದಲ್ಲಿ ಮಾಡಿದ್ರು, ಯಾರ್ಯಾರು ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಅವರು. ಅವ್ರು ಏನಾದ್ರು ಸ್ವಲ್ಪ ಕ್ಲೂ ಸಿಕ್ಕರೆ ಸಾಕು, ಡಿಟೇಲ್ ಹೇಳ್ಬೇಕಂತ ಏನಿಲ್ಲ. ಸ್ವಲ್ಪ ಕ್ಲೂ ಕೊಟ್ರೆ ಅದ್ರ ಮೇಲಿಂದ ತನಿಖೆಯನ್ನ ಮಾಡ್ತಾರೆ SIT ಅವರು. ಅದು ದೇ ಆರ್ ಕೇಪಬಲ್ ಅಂತ ಟೀಮ್ ಅನ್ನ ಮಾಡಿದ್ದಾರೆ. ಒಳ್ಳೆ ಟೀಮ್ ಇದೆ. ನಾವು ಜನರು ಎಲ್ಲರೂ ಸುಮ್ಮನೆ ಊಹಾಪೋಹ ಮಾಡೋದು ಬೇಡ. ಅದನ್ನ ತನಿಖೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡೋಣ. ಎಲ್ಲ ಮಾಡ್ಲಿ, ಯಾರ್ಯಾರು ಕಂಪ್ಲೇಂಟ್ ಕೊಡ್ತಾರ ಕೊಡ್ಲಿ. ಇದು ಕೊನೆಗೆ ಒಂದು ಡೆಡ್ ಲೈನ್ ಹಾಕ್ಬೇಕು SIT ಅವರು. 1 ತಿಂಗಳ ಅಥವಾ 1.5 ತಿಂಗಳ ಟೈಮ್ ಕೊಟ್ಟು, ನೀವು ಇಷ್ಟರಲ್ಲಿನೇ ನೀವು ಏನಾದ್ರು ಕಂಪ್ಲೇಂಟ್ ಕೊಡೋರಿದ್ರೆ ನಾವು ಇಷ್ಟೊಳಗೆ ಬಂದ್ ಕೊಡಬೇಕು, ಆಮೇಲೆ ನಾವು ಕಂಪ್ಲೇಂಟ್ ತಗೊಳ್ಳೋದಿಲ್ಲ, ಹಂಗೇನಾದ್ರು ಡೆಡ್ ಲೈನ್ ಹಾಕ್ಲಿಕ್ಕೆ ಬರೋದಿಲ್ಲ ತಾನೆ ಇದ್ರ ಪ್ರಕಾರ, ಕಾನೂನು ಪ್ರಕಾರ. ಅಲ್ಲ, ಸ್ಟಿಲ್ ದಿನ ಬೆಳಗಾದ್ರೆ ಒಬ್ಬೊಬ್ರು ಬರ್ತಾ ಇದ್ರೆ ಅದು ಕಷ್ಟ ಅಲ್ವಾ? ಏನ್ ಮಾಡ್ಬೇಕು ಅದಕ್ಕೆ ಅಲ್ವಾ? ಒಂದು ಕಾನೂನು ಪ್ರಕಾರ ಸೀರಿಯಸ್ ಆಕ್ಷನ್ ತಗೋಬೇಕು. ಯಾರು ಫಾಲ್ಸ್ ಕಂಡು ಬಂದ್ರೆ ಅವ್ರ ಮೇಲೆ ಹಿರಿದು ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕು. ಅಂದ್ರೆ ಅದು ಫಾಲ್ಸ್ ಮಾಡೋರು ಬಂದ್ ಆಗ್ತದೆ ಅಲ್ವಾ? ಹೌದು. ಮತ್ತೊಂದ್ ಸರ್, ಈಗ ಆಲ್ರೆಡಿ ಈಗ ಗ್ರಾಮಸ್ಥರಿಬ್ರು ಬಂದಿದ್ದಾರೆ, ಮತ್ತೆ ಚಿನ್ನಯ್ಯ ತೋರಿಸಿರುವಂತ ಜಾಗ ಅದಲ್ಲ, ಅವ್ನು ಯಾಕೋ ತಪ್ಪಾಗಿ ತೋರಿಸಿದಾನೆ, ಅವ್ನು ಹೂತಿದ್ದನ್ನ ನಾವು ನೋಡಿದೀವಿ, ನಮಗ್ ಜಾಗ ಗೊತ್ತು ಅಂತ ಇವಾಗೇನು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಆಲ್ರೆಡಿ, ಅವ್ರ ವಿಚಾರಣೆ ಏನಾಗಿದೆ, ಅವ್ರನ್ನು ಈಗಲೇ ಇನ್ವಾಲ್ವ್ ಮಾಡ್ಕೊಳ್ಳೋದು ಬೆಟರ್ ಅಂತೀರಾ ನೀವು? ಅವನು ಕರ್ಕೊಂಡು ಹೋಗಿ ಯಾವ ಜಾಗ ತೋರಿಸಿ ಅಂತ ಕೇಳೋದು? ಇಲ್ಲ, ಅದು ಅವನಿಗೆ ಅವಶ್ಯಕತೆ ಬೀಳೋದಿಲ್ಲ. ಅವನು ಫಾಲ್ಸ್ ಕೊಟ್ಟಿದ್ದಕ್ಕೇನೆ ಅವನಿಗೆ ವಿಶ್ವಾಸಿದಾನ. ಅವ್ನು ಮಾಡಿದಕ್ಕೇನೆ ಇದೆಲ್ಲ ನೋಡ್ರಿ. SIT ಟೀಮ್ ನಲ್ಲಿ ADG, IG, DIGಗಳು, ಪೊಲೀಸರು ಒಂದು 30 ಜನ ಆಫೀಸರ್ಸ್, ಒಂದು 100 ಜನ ಸ್ಟಾಫ್, ಇಷ್ಟೆಲ್ಲ 1.5 ತಿಂಗಳಿಂದ ದುಡಿತಾ ಇದಾರಲ್ಲ. ಇಸ್ ಇಟ್ ನಾಟ್ ಎ ವೇಸ್ಟ್ ಟು ದ ಗವರ್ಮೆಂಟ್ ಆರ್ ವೇಸ್ಟ್ ಟು ದ ಇದು? ನಿಜ ಆಗಿದ್ರೆ ಕಂಡು ಹಿಡಿಲ್ಲ. ಅವ್ನು ಬೇಡ ಅನ್ನೋದಿಲ್ಲ. ಯಾರಿಗೆ ಅನ್ಯಾಯ ಆಗಿದ್ದಕ್ಕೆ ಅವ್ರಿಗೆ ನ್ಯಾಯ ಸಿಗಬೇಕು. ನಾವು ಅದ್ರ ಬಗ್ಗೆ ಏನು ಎರಡೇ ಮಾತೇ ಇಲ್ಲ. ಅನ್ಯಾಯ ಆಗಿದ್ದ ಆದ್ರೆ ಸುಳ್ಳು ಕಂಪ್ಲೇಂಟ್ ಕೊಡಬಾರದು. ನಿಜ ಇದ್ದಿದ್ರೆ ಖಂಡಿತ ಕೊಡ್ಲಿ. ಅವ್ರ ಮೇಲೆ ತನಿಖೆ ಮಾಡಿ SIT ಅವರು ಖಂಡಿತವಾಗಿಯೂ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ, ಕಾನೂನುಬದ್ಧವಾಗಿ, ನಿರ್ಬಿಡೆಯಿಂದ ಯಾರಿಗೆ ದಾಕ್ಷಿಣ್ಯಕ್ಕೆ ಒಳಗಾಗದೆ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಲಿ. ಯಾರಿಗೆ ಅನ್ಯಾಯ ಆಗಿದೆ ಮುಲಾಜೆ ಇಲ್ಲ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ಬೇಕು. ತನಿಖಾಧಿಕಾರಿಗೆ, SIT ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ತನಿಖೆ ಮಾಡ್ಲಿ. ಅವ್ರಿಗೂ ಕ್ರಮ ತಗೊಳ್ಳಿ. ಜನರಿಗೂ ಅದರಿಂದ ನೆಮ್ಮದಿ ಸಿಗ್ತದೆ, ಸಂತ್ರಸ್ತರಿಗೂ ನ್ಯಾಯ ಸಿಗ್ತದೆ. ಫೈನ್ ಸರ್, ನೋಡೋಣ ಮುಂದೆ ಏನಾಗುತ್ತೆ. ಇವತ್ತು ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಮಾರ್ಗತ್ತಿ ಅವರೇ. ಥ್ಯಾಂಕ್ ಯು ಕಿಶನ್.